ಪ್ರಿಯರಾದವರೇ, ಯೇಸುಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮಗೆ ನಮ್ಮ ಪ್ರೀತಿಯ ವಂದನೆಗಳು. ಮತ್ತೊಮ್ಮೆ ಈ ಸಿಹಿಯಾದ ಮನೆ ಕಾರ್ಯಕ್ರಮದ ಮೂಲಕ ನಿಮ್ಮನ್ನು ಸಂಧಿಸುವುದರಲ್ಲಿ ನಾವು ಬಹಳ ಸಂತೋಷ ಪಡುತ್ತೇವೆ. ಈ ದಿನದಲ್ಲೂ ವಿದೇಶಿ ವಂಚನೆ ಎಂಬ ಶೀರ್ಷಿಕೆಯಲ್ಲಿ ನಾವು ಕಾರ್ಯಕ್ರಮಗಳನ್ನು ನೋಡಲಿದ್ದೇವೆ. ವಿದೇಶಿ ಎಂದು ಹೇಳುವಾಗಲೇ ಏನು ಚಿನ್ನ ಬೆಳೆಯುವ ಭೂಮಿ ಎಂದು ಅಂದುಕೊಳ್ಳುತ್ತೇವೆ. ಸಮುದ್ರ ದಾಟಿ ಕೆಲಸ ಮಾಡಲು ಅನೇಕರು ಪ್ರಯಾಸ ಪಡುತ್ತಾರೆ. ವಿವಾಹದ ನಂತರ ಕೂಡ ಗಂಡನ ಒತ್ತಾಯದಿಂದಲೋ ಅಥವಾ ಹೆಂಡತಿಯ ಒತ್ತಾಯದಿಂದಲೋ ವಿದೇಶಿ ಮಣ್ಣಿಗೆ ಹೋಗಿ ಕೆಲಸ ಮಾಡಿ ಪ್ರಯಾಸ ಪಡುತ್ತಾರೆ. ಈಚೆ ದಡಕ್ಕೆ ಆಚೆ ದಡ ಹಚ್ಚ ಹಸಿರೆ. ಹುಟ್ಟಿದ ದೇಶದಲ್ಲಿ ಹೊಂದಿದಂಥ ಶಿಕ್ಷಣವನ್ನು ದೇಶದ ಅಭಿವೃದ್ಧಿಗಾಗಿ ಉಪಯೋಗಿಸದೆ ಕಣ್ಣಿಗೆ ಕಾಣದ ಇರುವಂಥ ಸ್ಥಳಕ್ಕೆ ಹೋಗಿ ಬಂಧು ಬಳಗವನ್ನು ಬಿಟ್ಟು, ಕುಟುಂಬವನ್ನು ಬಿಟ್ಟು, ಮಕ್ಕಳನ್ನು ಬಿಟ್ಟು ದುಡಿಯುತ್ತಾರೆ. ತಾವು ಆಸೆಯಿಂದ ಹೆತ್ತಂಥ ಮಕ್ಕಳನ್ನು ಕೂಡ ವಿಡಿಯೋ ಕಾಲ್ನಲ್ಲೇ ನೋಡುತ್ತಾರೆ. ಅಷ್ಟೇ ಅಲ್ಲ, ವಿದೇಶದಲ್ಲಿ ಕೆಲಸಕ್ಕಾಗಿ ಮಧ್ಯವರ್ತಿಗೆ ಹಣವನ್ನು ಕೊಟ್ಟು ವಂಚನೆಗೆ ಒಳಗಾಗುತ್ತಾರೆ. ಇಂದು ಈ ಅವಸ್ಥೆಗಳು ಬದಲಾಗುವಂತೆ ನಾವು ಪ್ರಾರ್ಥಿಸಲಿದ್ದೇವೆ. ಈಗ ನೀವು ಆಸಕ್ತಿಯಿಂದ ಎದುರು ನೋಡುತ್ತಿರುವ ಜ್ಯೋತಿ ಕರ್ನಾಟಕ ನೋಡೋಣ. ಅಮ್ಮ, ಅಪ್ಪ ಯಾವಾಗಮ್ಮ ಬರ್ತಾರೆ? ಬೇಗ ಬಂದ್ಬಿಡ್ತಾರಮ್ಮ. ಅಪ್ಪ ಹೋಗಿ 3 ದಿನ ಆಯ್ತಮ್ಮ, ಬೇಗ ಬರಕ್ಕೆ ಹೇಳಿ. ಈ 3 ದಿನಕ್ಕೆ ಹಿಂಗೆ ಹುಡುಕ್ತಾಳಲ್ಲ. ಅವರು ಫಾರಿನ್ಗೆ ಹೋಗ್ಬಿಟ್ರೆ ಏನು ಮಾಡ್ತಾಳೆ? ಏನಮ್ಮ ಯೋಚನೆ ಮಾಡ್ತಿದ್ದೀರಾ? ಏನೂ ಇಲ್ಲ ಕಂದ, ನಾನು ಮಾತಾಡ್ತೀನಿ. ಬೇಗ ಅಪ್ಪನ ಬರಕ್ಕೆ ಹೇಳ್ತೀನಿ, ಸರಿನಾ? ಏನಂದ್ರೆ ಯಾವಾಗ ಬರ್ತೀರಾ? ಇನ್ನು 2 ದಿನ ಆಗುತ್ತಮ್ಮ. ಇನ್ನು 2 ದಿನ ಆಗುತ್ತಾ? ಯಾಕ್ರಿ? ಪಾಸ್ಪೋರ್ಟ್ ಆಫೀಸಲ್ಲೇ 2 ದಿನ ಆಗೋಯ್ತಮ್ಮ. ಇವತ್ತು ಒಂದು ಆಫೀಸಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ. ಹೇಗೋ ನಾಳೆ ಯಾವ ಜಾಗದಲ್ಲಿ ಕೆಲಸ, ಎಷ್ಟು ಸಂಬಳ ಎಲ್ಲ ಗೊತ್ತಾಗ್ಬಿಡುತ್ತಮ್ಮ. ಊಟ ಮಾಡಿದ್ರಾ? ಇಲ್ಲಮ್ಮ, ಇವಾಗ ಊಟಕ್ಕೆ ಹೋಗ್ತಾ ಇದ್ದೀನಿ. ಆರೋಗ್ಯ ನೋಡ್ಕೊಳ್ಳಿ. ಸರಿಮ್ಮ, ಯಾಕೆ ಇಷ್ಟು ಫೀಲ್ ಮಾಡ್ತಿದ್ಯಾ? ಇನ್ನು 2 ದಿನದಲ್ಲಿ ನಾನು ಮನೆಗೆ ಬಂದ್ಬಿಡ್ತೀನಿ, ಸರಿನಾ? ನನಗಿಂತ ಮಗಳು ನಿಮ್ಮನ್ನು ತುಂಬ ಹುಡುಕ್ತಾವಳ್ರಿ. ದಿನಾಗ್ಲೂ ಅಪ್ಪ ಯಾವಾಗ ಬರ್ತಾರೆ, ಅಪ್ಪ ಯಾವಾಗ ಬರ್ತಾರೆ ಅಂತ ಕೇಳಿ ಅಳ್ತಾಳೆ. ಅಯ್ಯಯ್ಯೋ, ಮಗಳು ಹುಡುಕ್ತಾ ಇದ್ದಾಳ? ಹೌದ್ರಿ. ಇದಕ್ಕೆ ಹಿಂಗೆ ಅಂದರೆ ಇನ್ನು ನೀವು ವಿದೇಶಕ್ಕೆ ಹೋಗ್ಬಿಟ್ರೆ ಅವಳನ್ನ ನಾನು ಹೇಗೆ ಸಮಾಧಾನ ಮಾಡೋದೋ ಗೊತ್ತಿಲ್ಲ. ಏನ್ ಮಾಡೋದಮ್ಮ, ನನಗೂ ತುಂಬಾನೇ ಕಷ್ಟ ಆಗಿದೆ. ಆದ್ರೆ ಬೇರೆ ಮಾರ್ಗ ಇಲ್ಲ. ನಮ್ಮ ಕುಟುಂಬದ ಪರಿಸ್ಥಿತಿ ಆ ಥರ ಇದೆ. ನಾನು ಫಾರಿನ್ ಹೋಗಿ ಸಂಪಾದನೆ ಮಾಡ್ಕೊಂಡು ಬಂದ್ರೆ ಮಗಳನ್ನ ಚೆನ್ನಾಗಿ ನೋಡ್ಕೋಬೋದಲ್ವಾ? ಸರಿಮ್ಮ, ನೀನು ಯಾವುದಕ್ಕೂ ತುಂಬ ಫೀಲ್ ಮಾಡಬೇಡ. ನಾನು ಹೋಗ್ಬಿಟ್ಟು ಬೇಗ ಬಂದ್ಬಿಡ್ತೀನಮ್ಮ. ನಾನು ಇಡ್ತೀನಮ್ಮ. ಕಂದ, ಅಪ್ಪ ಬೇಗ ಬಂದ್ಬಿಡ್ತಾರೆ. ಕೋಪ ಮಾಡ್ಕೋಬೇಡ ಕಂದ, ಅಮ್ಮ ನಿಜನೇ ಹೇಳ್ತಿರೋದು. ಏನು ನ್ಯೂಸ್ ಪೇಪರ್ ಇಟ್ಕೊಂಡ್ ಬರ್ತಾ ಇದೀಯಾ? ಏನಾದ್ರೂ ಮುಖ್ಯವಾದ ವಿಷಯ ಇದೆಯಾ? ಹೇಗೆ? ಮುಖ್ಯವಾದ ವಿಷಯನೇ ಕಣ, ಆದರೆ ಅದು ನನಗೆ. ನಿನಗ ಆ ಥರ ಏನು ಮುಖ್ಯವಾದ ವಿಷಯ? ಹೋದ್ವಾರ ನನ್ನ ಫ್ರೆಂಡ್ ನೋಡಿದೆ ಕಣ. ನನ್ನಷ್ಟೇ ವಯಸ್ಸು, ಆದರೆ ತಿಂಗಳಿಗೆ 2 ಲಕ್ಷ ಸಂಪಾದನೆ ಮಾಡ್ತಾನೆ. 2 ಲಕ್ಷ ಸಂಪಾದನೆ ಮಾಡ್ತಾನ? ಅದು ಹೇಗೋ? ಅವನು ಫಾರಿನಲ್ಲಿದ್ದಾನೆ ಕಣ. ಅದಕ್ಕೆ ಸಂಪಾದನೆ ಮಾಡ್ತಾ ಇದ್ದಾನೆ? ಅವನ್ನ ಫಾರಿನಿಗೆ ಕಳಿಸ್ತವ್ರು ಊರಿಗೆ ಬಂದಿದ್ದಾರೆ. ಅದಕ್ಕೆ ಹೋಗಿ ನೋಡ್ಕೊಂಬ ಅಂತ ಹೇಳ್ದ. ನೋಡ್ಕೊಂಬಂದ? ನೋಡಿದೆ ಕಣ. ಅವರು ಟ್ರಿಪ್ಪಲ್ಲಿ ಇವಾಗ ಕೆಲಸ ಖಾಲಿ ಇಲ್ವಂತೆ. ಆದರೆ ಫಾರಿನಲ್ಲಿ ತುಂಬ ವೇಕೆನ್ಸಿ ಇದೆ, ನೀನು ಟ್ರೈ ಮಾಡು, ಗ್ಯಾರಂಟಿ ಕೆಲಸ ಸಿಗುತ್ತೆ ಅಂತ ಹೇಳಿದ್ರು. ಅದಕ್ಕೂ ನ್ಯೂಸ್ ಪೇಪರ್ಗೂ ಏನು ಸಂಬಂಧ? ಇದೆಯಾ ಸಂಬಂಧ? ಇದೆ. ಸೌದಿಲಿ
ಕೆಲಸದ ಅವಕಾಶ ತುಂಬ ಇದೆಯೋ? ನಿನಗೆ ಸೌದಿಲಿ ಯಾರು ಗೊತ್ತು? ನನಗೆ ಸೌದಿಲಿ ಯಾರೋ ಗೊತ್ತಿಲ್ಲ. ಹಾಂ ಹಾಂ, ಸೌದಿಗೆ ಕೆಲ್ಸಕ್ಕೆ ಕಳಿಸೋ ಏಜೆಂಟ್ ನಂಬರು ಪೇಪರಲ್ಲಿದೆಯೋ? ನಾನು ಅವ್ರ ಜೊತೆ ಮಾತಾಡಿದ್ನು. ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ವೋಟರ್ ಐ ಡಿ ಇದನ್ನೆಲ್ಲ ಒರಿಜಿನಲ್ ತಗೊಬನ್ನಿ ಅಂತ ಹೇಳಿದ್ರು. ಹೇಗೋ ಎಲ್ರೂ ನಂಬ್ತೀಯಾ? ಅವ್ರು ನಿನ್ನ ವಂಚಿಸ್ಬಿಟ್ರೆ? ನಿನಗೆ ಯಾವಾಗಲೂ ಎಲ್ಲರ ಮೇಲೂ ಸಂದೇಹ ಕಣ. ಸಂದೇಹಕ್ಕೂ ಎಚ್ಚರಿಸುವಂಥ ಮನೋಭಾವಕ್ಕೂ ವ್ಯತ್ಯಾಸ ಇದೆ ಕಣೋ. ನಾನು ಸಂದೇಹ ಪಡ್ತಿಲ್ಲ, ಎಚ್ಚರಿಕೆಯಿಂದ ಇರು ಅಂತ ಹೇಳ್ತಾ ಇದ್ದೀನಿ. ಹಲೋ, ಆ ಥರ ಅಲ್ವೋ? ನಾವು ಎಷ್ಟು ದಿನ ಅಂತ ಸುಮ್ಮನೆ ಇರೋದು? ನೀನು ಫಾರಿನ್ ಹೋಗೋದು ತಪ್ಪಿಲ್ವೋ? ಆದರೆ ಎಷ್ಟು ನ್ಯೂಸ್ನ ಕೇಳ್ತಾ ಇದ್ದೀವಿ. ವಿದೇಶದಲ್ಲಿ ಕೆಲಸ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಹಣನ ವಂಚಿಸಿರೋದನ್ನ ನೀನು ಕೇಳಿದೆಯಲ್ವಾ? ನಿನಗೂ ಹಾಗೆ ಮೋಸ ಮಾಡಿಬಿಟ್ರೆ? ಮೋಸ ಹೋಗೋದು ನಮಗೇನು ಹೊಸದಲ್ಲ, ಆದ್ರೂ ಗೊತ್ತಿದ್ದು ಮೋಸ ಹೋಗ್ಬೇಕಾ? ಯೋಚನೆ ಮಾಡಿ ತೀರ್ಮಾನ ಮಾಡೋ. ಏನಮ್ಮ, ಹೇಗಿದೆಯಾ? ಚೆನ್ನಾಗಿದ್ದೀನಕ್ಕ. ಆರೋಗ್ಯ ಎಲ್ಲ ಪರವಾಗಿಲ್ವಾ ಅಮ್ಮ? ಮನೇಲೆಲ್ಲ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರಕ್ಕ. ನೀನು ಮನೇಲಿ ಪ್ರೇಯರ್ ಮಾಡ್ತೀಯ ಲಕ್ಷ್ಮಿ? ಮಾಡ್ತೀನಿ ಅಕ್ಕ. ಆದರೆ ಇವಾಗ ಬರ್ತಾ ಬರ್ತಾ ಅವ್ರಿಗೆ ನಾನು ಪ್ರಾರ್ಥನೆ ಮಾಡೋದು, ದೇವ್ರನ್ನ ಹುಡುಕೋದು ಸ್ವಲ್ಪನೂ ಇಷ್ಟನೇ ಆಗ್ತಾ ಇಲ್ಲ. ಇಷ್ಟ ಆಗ್ತಿಲ್ವಾ? ಏನಮ್ಮ ಹೇಳ್ತಿದ್ಯಾ? ಹೌದಕ್ಕ, ಆರಂಭದಲ್ಲಿ ಚೆನ್ನಾಗೇ ಇದ್ರು, ಆದರೆ ಏನಂತ ಗೊತ್ತಿಲ್ಲ, ಇವಾಗ ಅವ್ರಿಗೆ ಇಷ್ಟನೇ ಆಗ್ತಾ ಇಲ್ಲ. ಈಗ ಮನೇಲಿ ಸಾಲ ಸಮಸ್ಯೆ ಎಲ್ಲ ತೀರ್ಬಿಡ್ತಾ? ಒಂದು ಮಟ್ಟಕ್ಕೆ ತೀರಿಸ್ಬಿಟ್ವಿ ಅಕ್ಕ, ಇನ್ನೂ ಸ್ವಲ್ಪ ಇದೆ. ಅದಕ್ಕೆ ಫಾರಿನ್ಗೆ ಹೋಗೋಣ ಅಂತ ಟ್ರೈ ಮಾಡ್ತಿದ್ದಾರಕ್ಕ. ಇವಾಗಲೂ ಮೆಡ್ರಾಸ್ಗೆ ಆ ವಿಷಯವಾಗಿ ಹೋಗಿದ್ದಾರಕ್ಕ. ಫಾರಿನಲ್ಲಿ ಗೊತ್ತಿರೋರು ಯಾರಾದರೂ ಇದ್ದಾರಾ ಅಮ್ಮ? ಆ ಥರ ಯಾರೂ ಇಲ್ಲ ಅಕ್ಕ. ಗೊತ್ತಿರೋರು ಯಾರಾದರೂ ಕರ್ಕೊಂಡು ಹೋಗ್ತೀನಂತ ಏನಾದರೂ ಹೇಳಿದಾರೇನಮ್ಮ? ಗೊತ್ತಿರೋರು ಯಾರೂ ಇಲ್ಲ ಅಕ್ಕ. ಹಂಗಿದ್ದಿದ್ರೆ ಯಾವಾಗಲೂ ಹೋಗಿರೋರು. ಹಾಗಾದರೆ ಯಾರನ್ನು ನಂಬಿ ಚೆನ್ನೈಗೆ ಹೋಗಿದ್ದಾರೆ? ಅವ್ರ ಫ್ರೆಂಡು ಕರೆದಿದ್ದಾರಕ್ಕ. ಏನೋ ಫಾರಿನ್ ಕಳಿಸ್ತೀನಿ, ಏಜೆನ್ಸಿಯವ್ರು ಗೊತ್ತಂತೆ, ತುಂಬ ಜನನ ಕಳಿಸಿದಾರಂತಕ್ಕ. ನೀವು ವಿಚಾರಿಸಿ ನೋಡಿದ್ರಾ? ಇಲ್ಲ ಅಕ್ಕ. ಮತ್ತೆ ಅದು ನಿಜಾನ ಸುಳ್ಳ ಅಂತ ತಿಳಿದಲೆ ಹೇಗೆ ಹೋಗ್ತೀರಾ? ಏನಕ್ಕ ಹೇಳ್ತಾ ಇದ್ದೀರಾ? ಹೌದು ಲಕ್ಷ್ಮಿ, ಈಗ ಈ ಥರ ವಂಚನೆಗಳೆಲ್ಲ ತುಂಬ ನಡೀತಾ ಇದೆ. ವಿದೇಶದಲ್ಲಿ ಕೆಲಸ ಕೊಡಿಸ್ತೀನಿ ಅಂತ ಹೇಳಿ ಪಾಪ ತುಂಬ ಜನನ ವಂಚಿಸ್ತಾ ಇದ್ದಾರೆ. ಲಕ್ಷಗಟ್ಟಲೆ ಹಣನ ಕೊಟ್ಟು ಮೋಸ ಹೋದ ಜನರು ತುಂಬ ಇದ್ದಾರಮ್ಮ. ತಿಳುವಳಿಕೆ ಇರೋರೇ ಮೋಸ ಹೋಗುವಾಗ ನೀವು ಹೇಗಮ್ಮ ಈ ರೀತಿ? ಇಲ್ಲ ಅಕ್ಕ, ಎಲ್ಲ ವಿಚಾರಣೆ ಮಾಡಿನೇ ಮಾಡ್ತಾವ್ರೆ. ವಂಚನೆ ಮಾಡಲ್ಲ ಅನ್ಕೋತೀನಿ. ವಂಚಿಸ್ಲಿಲ್ಲ ಅಂದರೆ ಪರವಾಗಿಲ್ಲಮ್ಮ, ಆದರೆ ನೀವು ಹೋಗಿರೋ ಏಜೆನ್ಸಿ ಬಗ್ಗೆ ನಿಮ್ಗೇನು ಗೊತ್ತಿಲ್ವಲ್ಲ. ಏನನ್ನೂ ವಿಚಾರಿಸ್ದಲೇ ಮಾಡಬಾರ್ದಲ್ವ ಲಕ್ಷ್ಮಿ? ನೀವೀಗಾಗಲೇ ಸಾಲದಲ್ಲಿದ್ದೀರಾ, ಇನ್ನೂ ಹೆಚ್ಚು ಸಾಲದಲ್ಲಿ ಬೀಳ್ಬೇಕಾ? ಹಣ ಒಂದ್ಸಲಿ ಕೈಯಿಂದ ಹೋಗ್ಬಿಟ್ರೆ ಮತ್ತೆ ಇಸ್ಕೊಳಕ್ಕಾಗುತ್ತಾ ಏನು? ಎಲ್ಲವನ್ನ ಜ್ಞಾನದಿಂದ ಮಾಡಬೇಕಲ್ವಾ? ಅಕ್ಕ, ಅವ್ರ ಡಾಕ್ಯುಮೆಂಟ್ಸ್ ಮಾತ್ರ ತಗೊಂಡೋಗಿದ್ದಾರೆ, ಹಣ ಏನು ತಗೊಂಡೋಗಿಲ್ಲ. ಅವರೇ ಮಾಡ್ತಿದ್ದಾರಕ್ಕ. ಏನಂದ್ರೆ ಏನಾಯ್ತು? ಎಲ್ಲ ಮುಗೀತಾ? ಹಾಂ, ಮುಗೀತಮ್ಮ. ಎಲ್ಲದನ್ನೂ ಕೊಟ್ಬಿಟ್ಟೆ. ಇನ್ನೊಂದು ವಾರದಲ್ಲಿ ವೀಸಾ ಬಂದ್ಬಿಡುತ್ತೆ. ಒಳ್ಳೆ ಸಂಬಳ ಅಮ್ಮ. ಬೇಗ ನಮ್ಮ ಕಷ್ಟಗಳೆಲ್ಲ ತೀರ್ಬಿಡುತ್ತೆ, ನೆಮ್ಮದಿಯಾಗಿರ್ಬೋದು. ತುಂಬ ಸಂತೋಷ ರೀ. ಏನಂದ್ರೆ ಏನಮ್ಮ? ಒಂದು ವಿಷಯ. ಏನಮ್ಮ? ಕೇಳಮ್ಮ. ಕೇಳೋದಕ್ಕೆ ಯಾಕೆ ಹಿಂಜರಿತಿದ್ಯಾ? ಹಣ ಏನಾದರೂ ಕೊಟ್ರಾ? ಯಾಕಮ್ಮ, ಯಾಕೆ ಹೇಳ್ತಿದ್ಯಾ? ಇಲ್ಲ, ಹೇಳಿ. ಏನಮ್ಮ ನೀನು? ಅದು 1 ಲಕ್ಷ ಕೊಟ್ಟೆ ಅಮ್ಮ. 1 ಲಕ್ಷನಾ? ಏನ್ರಿ ಹೇಳ್ತಾ ಇದ್ದೀರಾ? ಹೌದಮ್ಮ. ಏನು ಮಾಡೋದು, ಇಂಟರ್ವ್ಯೂ ಅಟೆಂಡ್ ಮಾಡೋಕ್ಕೆ ಮುಂಚೆ 50,000 ಕೇಳಿದ್ರು, ಕೊಟ್ಟೆ. ಅದಾದಮೇಲೆ ವೀಸಾ ಅರೇಂಜ್ ಮಾಡಬೇಕು ಅಂದ್ಬಿಟ್ಟು ಅದಕ್ಕೊಂದು 50,000 ಕೇಳಿದ್ರಮ್ಮ, ಅದನ್ನು ಕೊಟ್ಟಿದ್ದೀನಿ. ನನ್ನ ಹತ್ರ ಒಂದು ಮಾತು ಹೇಳಿಲ್ಲಲ್ಲ ರೀ. ಇದನ್ನೆಲ್ಲ ಯಾಕಮ್ಮ ನಿನ್ನ ಹತ್ರ ಹೇಳ್ಕೊಂಡು? ಅವ್ರು ನಿಮ್ಮನ್ನು ಮೋಸ ಮಾಡಿಬಿಟ್ರೆ? ಹೇಗಮ್ಮ ಮೋಸ ಮಾಡ್ತಾರೆ? ನನಗೆ ಗೊತ್ತಾಗೋದಿಲ್ವಾ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ? ನೀನು ಯಾವುದಕ್ಕೂ ಭಯಪಡಬೇಡಮ್ಮ. ಒಂದು ವಾರದಲ್ಲಿ ನಾನು ಊರಿಗೆ ಬಂದ್ಬಿಡ್ತೀನಿ. ಸರಿಮ್ಮ, ಮಗಳ ಹತ್ರ ಹೇಳಿಬಿಡು, ನಾನು ಫೋನ್ ಇಡ್ತೀನಿ. ಬಾಯ್.
ವೀಕ್ಷಕರೇ, ಜ್ಯೋತಿ ಅಕ್ಕ ನಾಟಕ ನೋಡಿದ್ರಾ? ಈಗ ನಿಮ್ಮ ಆಶೀರ್ವಾದಕ್ಕಾಗಿ ದೇವರ ಸಂದೇಶವನ್ನು ಹಂಚಿಕೊಂಡು ಪ್ರಾರ್ಥನೆ ಮಾಡಲು ಸಹೋದರಿ ವಸಂತಿ ಪೌಲ್ ಅವರು ಸಿದ್ಧರಾಗಿದ್ದಾರೆ. ಪ್ರಾರ್ಥನೆಯೊಂದಿಗೆ ದೇವರ ಸಂದೇಶವನ್ನು ಕೇಳ್ರಿ. ಕರ್ತನು ನಿಶ್ಚಯವಾಗಿ ನಿಮ್ಮನ್ನು ಆಶೀರ್ವದಿಸುವನು. ಕ್ರಿಸ್ತನಲ್ಲಿ ಪ್ರಿಯರಾದವರೇ, ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ನಮ್ಮ ಪ್ರೀತಿಯ ವಂದನೆಗಳನ್ನು ತಿಳಿಸುತ್ತೇವೆ. ಕರ್ತನ ಕೃಪೆಯಿಂದ ಈ ಸಿಹಿಯಾದ ಮನೆ ಕಾರ್ಯಕ್ರಮದ ಮೂಲಕ ನಿಮ್ಮನ್ನು ಸಂಧಿಸುವುದರಲ್ಲಿ, ನಿಮ್ಮೊಂದಿಗೆ ಕರ್ತನ ವಾಕ್ಯವನ್ನು ಹಂಚಿಕೊಳ್ಳುವುದರಲ್ಲಿ ಸಂತೋಷಿಸುತ್ತೇನೆ. ಈ ದಿನದಲ್ಲಿ ಯಾವ ಕಾರ್ಯವನ್ನು ನಾವು ತಿಳಿದುಕೊಂಡು ಕರ್ತನ ವಾಕ್ಯವನ್ನು ಕೇಳಲಿದ್ದೇವೆಂದರೆ, ವಿದೇಶಿ ವಂಚನೆ ಎಂದು ಹೇಳಲಾಗುತ್ತಿದೆ. ವಂಚನೆ ಎಂಬ ಹೆಸರಿನಲ್ಲಿ ಇಂದು ಅನೇಕ ಕಾರ್ಯಗಳು ಲೋಕದಲ್ಲಿ ನಡೆಯುವುದನ್ನು ನೀವು ಕೇಳಲ್ಪಟ್ಟಿರುತ್ತೀರಲ್ವಾ? ನೋಡಿರಿ, ಚೀಟಿ ಹಾಕಿ ವಂಚನೆ ಮಾಡುತ್ತಾರೆ, ಕುಲುಕುವ ಚೀಟಿ ಹಾಕಿ ವಂಚನೆ ಮಾಡುತ್ತಾರೆ, ಹಣವನ್ನು 2 ಪಟ್ಟು ಹೆಚ್ಚು ಕೊಡುತ್ತೇವೆ ಎಂದು ಆಸೆಯ ಮಾತುಗಳನ್ನು ಹೇಳಿ ವಂಚನೆ ಮಾಡುತ್ತಾರೆ. ಇನ್ನು ನೋಡಿರಿ, ಸೆಲ್ ಫೋನ್ ಮೂಲಕ ಅನೇಕ ವಂಚನೆಗಳು ನಡೆಯುತ್ತವೆ. ಇತ್ತೀಚಿನ ದಿನಗಳಲ್ಲಿ ಓದಿದಂಥ ಒಂದು ಕಾರ್ಯ, ಒಬ್ಬ ಮನುಷ್ಯನು ಅನೇಕ ಸ್ತ್ರೀಯರನ್ನು ವಂಚನೆ ಮಾಡಿ ವಿವಾಹ ಮಾಡಿಕೊಂಡಿದ್ದಾನೆ. ಯಾಕೆಂದರೆ ಹಣಕ್ಕಾಗಿ. ನೋಡಿರಿ, ಈ ರೀತಿಯ ಅನೇಕ ಕಾರ್ಯಗಳಲ್ಲಿ ಈ ಲೋಕದಲ್ಲಿ ವಂಚನೆ ನಡೆಯುತ್ತಾ ಇದೆ. ವಿಶೇಷವಾಗಿ ಯೌವನಸ್ಥರು ವಂಚನೆಗೆ ಗುರಿಯಾಗುತ್ತಿದ್ದಾರೆ. ಕುಟುಂಬದ ಸ್ತ್ರೀಯರು ಮೋಸ ಹೋಗುವಂತ ಒಂದು ಪರಿಸ್ಥಿತಿ ನೋಡಿರಿ. ಕುಟುಂಬದ ಸ್ತ್ರೀಯರನ್ನು ಗುರಿಯಿಟ್ಟು ಕೆಲವು ವಂಚನೆಗಳು ನಡೆಯುತ್ತದೆ. ಮೋಸ ಹೋಗುವಂತ ಜನರು ಇರುವವರೆಗೂ ಮೋಸ ಮಾಡುವಂತ ಜನರ ಗುಂಪು ಇದ್ದೇ ಇರುತ್ತದೆ. ಆದರೆ ಇಷ್ಟು ಕಾರ್ಯಗಳು ನಡೆಯುತ್ತಿದೆ, ಅನೇಕ ಕಾರ್ಯಗಳು. ಆದರೆ ಕರ್ತನ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತದೆ. 2 ಥೆಸಲೋನಿಕದವರಿಗೆ 2ನೇ ಅಧ್ಯಾಯ 3ನೇ ವಾಕ್ಯವನ್ನು ನಾವು ಓದಿ ನೋಡುವಾಗ, ಯಾರು ಯಾವ ವಿಧದಲ್ಲಿಯೂ ನಿಮ್ಮನ್ನು ಮೋಸಗೊಳಿಸದಂತೆ ನೋಡಿಕೊಳ್ಳಿರಿ. ಆ ರೀತಿ ದೇವರ ವಾಕ್ಯ ನಮಗೆ ಎಚ್ಚರಿಕೆಯಾಗಿ ಬರೆಯಲ್ಪಟ್ಟಿದೆ. ಆಗ ದೇವರ ವಾಕ್ಯದ ಪ್ರಕಾರ ನಾವು ಎಚ್ಚರಿಕೆಯಿಂದ ಇರಬೇಕು. ಯಾಕೆ ಇಂದು ವಿದೇಶಕ್ಕೆ ಕರೆದುಕೊಂಡು ಹೋಗುತ್ತೇನೆ ಎಂದು ಹೇಳಿ ಜನರ ಬಳಿ ಮೋಸ ಮಾಡಿ ಲಕ್ಷಗಟ್ಟಲೆ ಹಣವನ್ನು ಕಸೆದುಕೊಳ್ಳುತ್ತಿದ್ದಾರೆ. ನೋಡಿರಿ, ಎಷ್ಟೋ ಲಕ್ಷವನ್ನು ಕಳೆದುಕೊಂಡು ಸಾಲದಲ್ಲೂ ಕಣ್ಣೀರಿನಲ್ಲಿ ಇರುವಂತ ಎಷ್ಟೋ ಕುಟುಂಬಗಳನ್ನು ಇಂದು ನಾವು ನೋಡುತ್ತಿದ್ದೇವೆ. ಕಾರಣ ಏನು ಗೊತ್ತಾ? ವಂಚನೆಗೆ ಒಳಗಾಗುತ್ತೇವೆ. ಕರ್ತನ ವಾಕ್ಯದ ಪ್ರಕಾರ ನಾವು ಎಚ್ಚರಿಕೆಯಿಂದ ಇರದಂತೆ ಅನೇಕರು ನಮ್ಮನ್ನು ವಂಚನೆ ಮಾಡುತ್ತಿದ್ದಾರೆ. ಯಾಕೆ ಲೋಕದಲ್ಲಿ ಇಂಥ ಕಾರ್ಯಗಳು ನಡೆಯುತ್ತಿದೆ ಎಂದು ನಾವು ನೋಡುವುದಾದರೆ, ಮೊದಲನೆಯದಾಗಿ ಹಣದ ಆಸೆ. ಹಣದ ಆಸೆಯಿಂದಲೇ ಈ ರೀತಿ ವಂಚನೆ, ಅವರು ವಂಚನೆ ಮಾಡುತ್ತಾರೆ, ನಾವು ಮೋಸ ಹೋಗುತ್ತೇವೆ. ನೋಡಿರಿ, ವಿದೇಶಕ್ಕೆ ಹೋಗಿ ಹೆಚ್ಚು ಹಣವನ್ನು ಸಂಪಾದಿಸಬಹುದೆಂಬ ಆಸೆ. ಈಗಿನ ಕಾಲಘಟ್ಟದಲ್ಲಿ ಯೌವನಸ್ಥರ ಮಧ್ಯದಲ್ಲಿ ಇದು ಹೆಚ್ಚಾಗಿದೆ. ವಿದೇಶಕ್ಕೆ ಹೋದರೆ ಕೈ ತುಂಬ ಸಂಬಳ ತೆಗೆದುಕೊಳ್ಳಬಹುದು, ತುಂಬಾ ಜಾಲಿಯಾಗಿ ಇರಬಹುದು, ಕೈ ತುಂಬ ಹಣವನ್ನು ಸಂಪಾದನೆ ಮಾಡಬಹುದು. ಇಂತಹ ಒಂದು ಹಣದ ಆಸೆಯಿಂದ ನೋಡಿರಿ, ಯಾರು ಏನೇ ಹೇಳಿದರೂ ನಂಬುತ್ತೇವೆ. ಆಸೆ ತೋರಿಸಿ ಮೋಸ ಮಾಡುತ್ತಾರೆ. ಕೊನೆಯವರೆಗೂ ಯಾವ ಕಾರ್ಯಗಳನ್ನು ತಿಳಿದುಕೊಳ್ಳದೆ ವಿಚಾರಿಸದೆ ಮೋಸಕ್ಕೆ ಒಳಗಾಗಿ ಹಲವು ಲಕ್ಷ ರೂಪಾಯಿಯನ್ನು ಖರ್ಚು ಮಾಡಿಕೊಂಡು ಇಂದು ಊಟಕ್ಕೂ ಗತಿ ಇಲ್ಲದೆ ಇದ್ದಾರೆ. ಆದರೆ ಕರ್ತನ ವಾಕ್ಯ ಏನು ಹೇಳುತ್ತದೆ? 1 ತಿಮೋಥೆಯನಿಗೆ 6ನೇ ಅಧ್ಯಾಯ 10ನೇ ವಾಕ್ಯ ಹೇಳುತ್ತದೆ, ಹಣದಾಸೆಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ. ಕೆಲವರು ಅದಕ್ಕಾಗಿ ಆತುರಪಟ್ಟು ಅದರಿಂದ ಕ್ರಿಸ್ತ ನಂಬಿಕೆಯನ್ನು ಬಿಟ್ಟು ಅಲೆದಾಡಿ ಅನೇಕ ವೇದನೆಗಳಿಂದ ತಮ್ಮನ್ನು ತಿವಿಸಿಕೊಳ್ಳುತ್ತಾರೆ. ಯಾಕೆ ಇಂತಹ ವೇದನೆಗಳು? ಯಾಕೆ ಇಂಥ ಕಣ್ಣೀರು, ಭಾರಗಳು, ಇಕ್ಕಟ್ಟು, ಕುಟುಂಬದಲ್ಲಿ ಸಾಲದ ಸಮಸ್ಯೆ ಅಂದರೆ ಹಲವು ವಿಧವಾದ ಆಸೆ. ಯಾಕೆ ವಿದೇಶಕ್ಕೆ ಓಡಬೇಕನ್ನಿಸುತ್ತದೆ? ಯಾಕೆ ಹಣವನ್ನು 2ರಷ್ಟು ಕೊಡುತ್ತಾರೆ ಎಂದು ಹೇಳಿದ ಕೂಡಲೇ ನೋಡಿರಿ, ಯಾರು ಎಲ್ಲಿ ಎಂದು ವಿಚಾರಿಸದೆ ಅವರು ಕೇಳಿದ ಕೂಡಲೇ ಅವರ ಅಕೌಂಟಿಗೆ ಹಣ ಹಾಕುತ್ತಾರೆ. ಎಷ್ಟೋ ಕಾರ್ಯಗಳು ನಡೆಯುತ್ತಿವೆ. ಯಾಕೆ ಗೊತ್ತಾ? ಹಣದ ಆಸೆ. ಕರ್ತನ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತದೆ, ಹಣದ ಆಸೆಯೇ ಎಲ್ಲ ಕೆಟ್ಟತನಕ್ಕೆ ಬೇರಾಗಿದೆ. ಕೆಲವರು ಅದನ್ನು ಇಷ್ಟಪಟ್ಟು, ಹಣದ ಆಸೆಯಿಂದ ಹಣವನ್ನು ಇಷ್ಟಪಟ್ಟು ಸೌಕರ್ಯವಾಗಿರಬೇಕು, ಕಾರು ಬಂಗ್ಲಾ ಎಲ್ಲವನ್ನು ತೆಗೆದುಕೊಳ್ಳಬೇಕು, ಬೇಗ ಹಣವಂತರಾಗಬೇಕೆಂದು ಇಂತಹ ಕಾರ್ಯದಲ್ಲಿ ಆಸೆ ಪಟ್ಟು, ಇಚ್ಛೆ ಪಟ್ಟು, ನಂಬಿಕೆಯನ್ನು ಬಿಟ್ಟು ಅಲೆದಾಡುವುದರಿಂದಲೇ ಅನೇಕ ವೇದನೆ ಅವರಿಗೆ ಬರುತ್ತಿದೆ. ತಾವೇ ಆ ವೇದನೆಯನ್ನು ಹಣ ಕೊಟ್ಟು ಸಂಪಾದನೆ ಮಾಡಿಕೊಳ್ಳುವ ರೀತಿ ಈ ಹಣದ ಆಸೆ ಅಂತ ಒಂದು ಕೆಟ್ಟತನಕ್ಕೆ ಸೇರಿಸುತ್ತದೆ. ನನ್ನ ಪ್ರೀತಿಯ ಸಹೋದರ ಸಹೋದರಿಯೇ, ಇಂದು ನೀವು ಈ ರೀತಿಯ ವಂಚನೆಗೆ ಗುರಿಯಾಗಿ ಕಣ್ಣೀರಿನಿಂದ ಮೋಸ ಹೋಗಿದ್ದೀರಾ? ಹಣದ ಆಸೆ ನಿಮಗಿದೆಯಾ? ಯೋಚಿಸಿ ನೋಡಿರಿ. ನಂತರ ನೋಡುವುದಾದರೆ, 2ನೇದಾಗಿ ಸಾಮಾನ್ಯವಾಗಿ ಎಲ್ಲರನ್ನು ನಂಬಿಬಿಡುವುದು.
ಮೂಢನು ಯಾವ ಮಾತನ್ನಾದರೂ ನಂಬುವನು, ಜಾಣನು ತನ್ನ ನಡತೆಯನ್ನು ಚೆನ್ನಾಗಿ ಗಮನಿಸುವನು ಎಂದು ಸತ್ಯವೇದ ಹೇಳುತ್ತದೆ. ಮೂಢರು ಯಾರು ಏನೇ ಹೇಳಿದರೂ, ಎಂತಹ ಮಾತುಗಳನ್ನು ಹೇಳಿದರೂ ತಕ್ಷಣವೇ ನಂಬಿಬಿಡುತ್ತಾರೆ. ಆದರೆ ಜಾಣನು ಬುದ್ಧಿವಂತನು ತನ್ನ ನಡವಳಿಕೆಯನ್ನು ಚೆನ್ನಾಗಿ ಗಮನಿಸುವನಂತೆ. ನಾವು ಮೂಢರಾಗಿರಬಾರದು, ಮೂರ್ಖತನದಲ್ಲೇ ಇರಬಾರದು, ಯಾರೇನೇ ಹೇಳಿದರೂ ನಂಬಿಬಿಡಬಾರದು. ಅದನ್ನೇ ದೇವರು ಸ್ಪಷ್ಟವಾಗಿ ನಮಗೆ ತಿಳಿಸುತ್ತಿದ್ದಾರೆ. ನೋಡಿರಿ, ನನ್ನ ಅಕೌಂಟಿನಲ್ಲಿ 1 ಲಕ್ಷ ಡೆಪಾಸಿಟ್ ಮಾಡಿದರೆ ಇಷ್ಟು ವರ್ಷವಾದ ನಂತರ 2 ಲಕ್ಷ ಕೊಡುತ್ತೇವೆ ಎಂದು ಹೇಳುತ್ತಾರೆ. ಅದನ್ನು ನಂಬಿಬಿಡುತ್ತೇವೆ. ಆಗ ಕೊಡುವವರು ಮೂರ್ಖರ? ಯೋಚಿಸಿ ನೋಡಿರಿ. 1 ಲಕ್ಷ ತೆಗೆದುಕೊಂಡು 2 ಲಕ್ಷ ಕೊಡುವುದಕ್ಕೆ ಅವನು ಮೂರ್ಖನ? ನಮ್ಮನ್ನು ಮೂರ್ಖರಾಗಿ ಮಾಡುವುದಕ್ಕೆ, ವಂಚಿಸಿ ಮೋಸಗೊಳಿಸುವುದಕ್ಕೆ, ನಮ್ಮ ಹಣವನ್ನು ಕಿತ್ತುಕೊಂಡು ಓಡುವುದಕ್ಕೆ ಹೇಳುವಂಥ ಮಾತುಗಳಿವು. ಆಸೆಯಾದ ಮಾತುಗಳು, ಸುಳ್ಳು ಮಾತುಗಳನ್ನೆಲ್ಲ ಕೊಡುತ್ತಾರೆ. ಮೋಸ ಹೋಗಬಾರದು. ಏಜೆನ್ಸಿಯವರು ಹೇಳುತ್ತಾರೆ, ವಿದೇಶಕ್ಕೆ ಹೋದರೆ ಕಷ್ಟಪಡದೆ ಕೆಲಸ ಮಾಡಬಹುದು, AC ರೂಮಲ್ಲಿ ಕೂತುಕೊಂಡು ಕೆಲಸ ಮಾಡಬಹುದು, ಇಷ್ಟು ಬೆವರು ಸುರಿಸಿ ಸಂಪಾದಿಸುವ ಅವಶ್ಯಕತೆ ಇಲ್ಲ, ಕೈ ತುಂಬ ಹಣ ಸಂಪಾದಿಸಬಹುದು. ಈ ರೀತಿ ಹಲವು ಮಾತುಗಳನ್ನು ಹೇಳಿ ಆಸೆಯನ್ನು ತೋರಿಸಿ ಇಂದು ಅನೇಕ ಯವನಸ್ಥರು ಇದರಲ್ಲಿ ಮೋಸ ಹೋಗಿ ಹಲವು ಲಕ್ಷವನ್ನು ಕಳೆದುಕೊಂಡು ಕೋಟಿಯನ್ನು ಕೂಡ ಕಳೆದುಕೊಂಡವರಿದ್ದಾರೆ. ನೋಡಿರಿ, ಇಂದು ಸಾಲದಲ್ಲೂ ಕಣ್ಣೀರಿನಲ್ಲಿ ತವಕಿಸುತ್ತಿದ್ದಾರೆ. ನನ್ನ ಪ್ರೀತಿಯ ದೇವರ ಮಕ್ಕಳೇ, ಮೂರ್ಖರಾಗಿರಬಾರದು. ಮೂರ್ಖತನದಲ್ಲಿರುವವರೇ ಯಾವ ಮಾತಾದರೂ, ಯಾರು ಏನೇ ಹೇಳಿದರೂ, ಎಂತಹ ಮಾತಾಗಿದ್ದರೂ ತಕ್ಷಣ ನಂಬಿಬಿಡುತ್ತಾರೆ, ತಕ್ಷಣ ನಂಬುತ್ತಾರೆ. ಈ ರೀತಿ ನಾವು ಇರಬಾರದು. ಇದರಿಂದಲೇ ಇಂದು ಮೋಸ ಹೋಗುವಂತಹ ಒಂದು ಪರಿಸ್ಥಿತಿ. ನೋಡಿರಿ, 3ನೇದಾಗಿ ಯಾವುದನ್ನು ನಾವು ಪೂರ್ಣವಾಗಿ ವಿಚಾರಿಸುವುದಿಲ್ಲ. ಅವರು ಸರಿಯಾದ ಮನುಷ್ಯರ, ಸರಿಯಾದ ರೀತಿಯಲ್ಲಿ ಸಂಸ್ಥೆಗಳನ್ನು ನಡೆಸುತ್ತಾರಾ, ಹೇಗೆ, ಏನೆಂದು, ಯಾವ ರೀತಿಯೆಂದು ವಿಚಾರಿಸುವುದೇ ಇಲ್ಲ. ನೋಡಿರಿ, ದೇವರ ಸಮ್ಮುಖದಲ್ಲಿ ಪ್ರಾರ್ಥಿಸುವುದೂ ಇಲ್ಲ. ದೇವರೇ, ಇಂತಹ ಕಾರ್ಯ ನನ್ನ ಕಿವಿಗೆ ಬಿದ್ದಿದೆ, ಇದು ಸರಿನಾ, ನಾವು ಹೋಗಬಹುದಾ, ಹೊರದೇಶಕ್ಕೆ ಹೋಗಬಹುದಾ, ಇದು ಸರಿನಾ ಎಂದು ದೇವರ ಸಮ್ಮುಖದಲ್ಲಿ ನಾವು ವಿಚಾರಿಸುವುದೇ ಇಲ್ಲ. ವಿಚಾರಿಸುವುದಕ್ಕೆ ಈ ಲೋಕದಲ್ಲಿ ಅನೇಕ ಸೌಲಭ್ಯಗಳು ಉಂಟು, ಆದರೆ ನಾವು ವಿಚಾರಿಸುವುದಿಲ್ಲ. ಆನ್ಲೈನಲ್ಲಿ, ನ್ಯೂಸ್ ಪೇಪರಲ್ಲಿ, ಇಂಟರ್ನೆಟ್ಟಲ್ಲೆಲ್ಲ ಪ್ರಕಟಪಡಿಸುತ್ತಾರೆ. ಇದು ಜೆನ್ಯೂನ್ ಆದ ವಿಷಯವ, ಇದು ಸರಿಯಾದ ಸಂದೇಶವ ಎಂದು ವಿಚಾರಿಸುವುದಿಲ್ಲ. ವಿಚಾರಿಸುವುದಕ್ಕೆ ಅನೇಕ ಸೌಲಭ್ಯಗಳಿವೆ. ಆದರೂ ನಾವು ಏನು ಮಾಡುತ್ತೇವೆಂದರೆ, ನಾವು ಹಾಗೆಯೇ ಮೂರ್ಖರಾಗಿ ಯಾರು ಏನೇ ಹೇಳಿದರೂ ಅದನ್ನು ನಂಬಿ ಹಣವನ್ನು ಕಟ್ಟಿಬಿಡುತ್ತೇವೆ. ನೋಡಿರಿ, ನಾವು ಪೂರ್ಣವಾಗಿ ವಿಚಾರಿಸದ ಕಾರಣ ಅನೇಕ ನಷ್ಟವನ್ನು ಇಂದು ನೀವು ಸಂಧಿಸುತ್ತಾ ಇದ್ದೀರಿ. ದೇವರ ಮಕ್ಕಳಾಗಿರುವ ನಾವು ಆ ರೀತಿ ಇರಬಾರದು. ಸತ್ಯವೇದ ಏನು ಹೇಳುತ್ತದೆ? ಎಫೆಸದವರಿಗೆ 5ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ, ಆದ ಕಾರಣ ನೀವು ನಡಕೊಳ್ಳುವ ರೀತಿಯನ್ನು ಕುರಿತು ಚೆನ್ನಾಗಿ ನೋಡಿಕೊಳ್ಳಿರಿ, ಜ್ಞಾನವಿಲ್ಲದವರಾಗಿರದೆ ಜ್ಞಾನವಂತರಾಗಿರಿ. ದೇವರು ಹೇಳಿದ್ದಾರೆ, ಜ್ಞಾನವಾಗಿರುವ ನನ್ನನ್ನು ಕೇಳು, ನಾನು ನಿನಗೆ ಹೇಳಿಕೊಡುತ್ತೇನೆ, ನೀನು ನಡೆದುಕೊಳ್ಳುವ ರೀತಿಯನ್ನು ನಾನು ನಿನಗೆ ತಿಳಿಸುತ್ತೇನೆ ಎಂದು ಹೇಳಿದ್ದಾರೆ. ನಾವು ಆತನ ಬಳಿ ಹೋಗುವುದಿಲ್ಲ, ವಿಚಾರಿಸುವುದಿಲ್ಲ. ತಿಳಿದವರ ಬಳಿ ನಾವು ವಿಚಾರಿಸುವುದಿಲ್ಲ. ಸರಿಯಾಗಿ ನಡೆಸುವ ಕರ್ತನ ಬಳಿ ನಾವು ವಿಚಾರಿಸುವುದಿಲ್ಲ. ಆದ್ದರಿಂದಲೇ ನಷ್ಟ. ಇದರಿಂದಲೇ ನಾವು ಮೋಸ ಹೋಗುವ ಪರಿಸ್ಥಿತಿಯಲ್ಲಿ ಇದ್ದೇವೆ. ವಂಚನೆ ಮಾಡುವ ಗುಂಪು ಇದ್ದಾರೆ, ಅವರು ಬಾಳುತ್ತಾ ಇದ್ದಾರೆ. ಎಲ್ಲವನ್ನು ಕಸಿದುಕೊಂಡು ಎಸ್ಕೇಪ್ ಆಗುತ್ತಾರೆ. ಕಣ್ಣೀರಿನಿಂದ ಬೀದಿಗೆ ಬಂದು ಎಷ್ಟೋ ಜನರು ಹೇಳುವವರು ಇದ್ದಾರೆ. ನೋಡಿರಿ, ಇತ್ತೀಚಿನ ದಿನಗಳಲ್ಲಿ ಟಿವಿಯಲ್ಲೆಲ್ಲ ನ್ಯೂಸ್ ಪ್ರಸಾರವಾಯಿತು. ಒಂದು ನಿರ್ದಿಷ್ಟ ಊರಿನಿಂದ ಯುವಕರು, ಮಹಿಳೆಯರು ಸೇರಿದಂತೆ ಅವರೆಲ್ಲರೂ ವಿದೇಶಕ್ಕೆ ಹೋಗುವಂತೆ ಏಜೆಂಟ್ ಆಸೆ ತೋರಿಸಿ, ಅವರು ಪಾಸ್ಪೋರ್ಟ್, ವೀಸಾ ಎಲ್ಲ ಮಾಡಿಸುವುದಕ್ಕಾಗಿ ಅಷ್ಟು ಬೇಕು ಇಷ್ಟು ಬೇಕು, ಆ ಊರಿನಲ್ಲಿ ಅನೇಕರು ಆ ಏಜೆಂಟ್ ಹೇಳುವುದನ್ನು ಕೇಳಿ ಅವನು ಕೇಳುವಾಗೆಲ್ಲ ಹಣ ಕೊಟ್ಟಿದ್ದಾರೆ. ಇರುವುದರಲ್ಲಿ ಅವರು ಕೊಡಲಿಲ್ಲ, ಬಡ್ಡಿಗೆ ತೆಗೆದು ಸಾಲ ಮಾಡಿ ಕೊಟ್ಟಿದ್ದಾರೆ. ಆ ಏಜೆಂಟ್ ಪಾಸ್ಪೋರ್ಟಿಗೆ ಇಷ್ಟು ಕಟ್ಟು, ವೀಸಾಗೆ ಇಷ್ಟು ಕಟ್ಟು, ಕೆಲಸ ನೋಡುವುದಕ್ಕೆ ಇಷ್ಟು ಕಟ್ಟು ಎಂದು ಹೇಳಿ ಹಣವನ್ನು ತೆಗೆದುಕೊಂಡಿದ್ದಾನೆ. ಹಲವು ಲಕ್ಷ ರೂಪಾಯಿಯನ್ನು ಆ ಊರಿನಲ್ಲಿ ಯವನಸ್ಥರು, ಮಹಿಳೆಯರು ಸೇರಿದಂತೆ ಕಳೆದುಕೊಂಡು ನಷ್ಟವಾದರು. ಅಷ್ಟು ಜನ ಹಣ ಕಟ್ಟಿದ್ದಾರೆ, ಹಲವು ಲಕ್ಷ ರೂಪಾಯಿ. ನೋಡಿರಿ, ಒಂದು ನಿರ್ದಿಷ್ಟವಾದ ದಿನವನ್ನು ಆ ಏಜೆಂಟ್ ಹೇಳಿ, ಈ ದಿನದಲ್ಲಿ ನೀವೆಲ್ಲರೂ ಟ್ರೈನ್ ಹತ್ತಿ ಚೆನ್ನೈಗೆ ಬನ್ನಿರಿ, ಅಲ್ಲಿಂದ ನಾವು ಫ್ಲೈಟಲ್ಲಿ ಹೋಗೋಣ ಎಂದು ಹೇಳಿದ್ದಾರೆ. ಇವರೆಲ್ಲರೂ ಆ ನಿರ್ದಿಷ್ಟ ದಿನದಲ್ಲಿ ಟ್ರೈನ್ ಟಿಕೆಟ್ ಅನ್ನು ಬುಕ್ ಮಾಡಿ ಆಯಿತು. ಎಲ್ಲರೂ ಸೂಟ್ ಕೇಸಿನೊಂದಿಗೆ ಬಂದು ನಿಂತರು. ಆದರೆ ಸ್ಟೇಷನ್ನಿನಲ್ಲಿ ಏಜೆಂಟ್ ಕಾಣುತ್ತಿಲ್ಲ. ಫೋನ್ ಮಾಡಿದರೆ ಹೇಳುತ್ತಾನಂತೆ, ಆಸ್ಪತ್ರೆಯಲ್ಲಿ ಈ ರೀತಿಯಾದ ಅಪಘಾತದಲ್ಲಿ ನಾನು ಇದ್ದೇನೆ, ನೀವು ಚೆನ್ನೈಗೆ ಹೋಗಿರಿ, ನೀವು ಏರ್ಪೋರ್ಟ್ ಮುಂದೆ ನಿಂತುಕೊಳ್ಳಿರಿ, ನಾನು ಬಂದು ಬಿಡುತ್ತೇನೆ ಎಂದು ಹೇಳಿದ್ದಾನೆ. ಈ ಜನರಿಗೆ ಆಗ ಕೂಡ ಅರಿವಿಲ್ಲ, ಹಾಗೆ ಹೀಗೆ ಎಂದು ಅವನು ಮೋಸ ಮಾಡುತ್ತಿದ್ದಾನಲ್ಲ. ನೋಡಿರಿ, ಎಲ್ಲರೂ ಟ್ರೈನ್ ಹತ್ತಿ ಚೆನ್ನೈಗೆ ಹೋಗಿ ಏರ್ಪೋರ್ಟಿನಿಂದ ಫೋನ್ ಮಾಡಿದರೆ ಅವನು ಫೋನೇ ತೆಗೆಯಲಿಲ್ಲ, ಎಸ್ಕೇಪ್ ಆಗಿಬಿಟ್ಟನು. ಅಷ್ಟು ಜನರು ಸೂಟ್ ಕೇಸ್ ಒಂದಿಗೆ ಊರಿಗೆ ಬಂದು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಣ್ಣೀರಿನಿಂದ ಸಂದರ್ಶನ ನೀಡುತ್ತಿದ್ದಾರೆ.
ಈ ರೀತಿ ಎಷ್ಟು ಸಂದರ್ಶನವನ್ನು ಕೇಳಿದ್ದೀರಿ, ಎಷ್ಟು ಜನರು ಬೀದಿಗೆ ಬಂದು ಹೋರಾಡುವುದನ್ನು ನೋಡಿದ್ದೀರಿ. ಆಗ ಕೂಡ ಅರಿವಿಲ್ಲದೆ ಅನೇಕರನ್ನು ನಂಬಿ ಹಣವನ್ನು ಕಟ್ಟಿ ನಷ್ಟವಾಗುತ್ತಾರೆ. ಕರ್ತನ ಮಾತಿಗೆ ನಾವು ಕಿವಿಕೊಡದೆ, ನಾವು ಜಾಣರಾಗಿರದೆ, ಮೂರ್ಖತನದಿಂದಲೇ ಎಲ್ಲರೂ ಹೇಳುವ ಮಾತುಗಳನ್ನು ಕೇಳಿ ಇಂದು ನಷ್ಟದ ಪರಿಸ್ಥಿತಿಯಲ್ಲಿ ಇದ್ದೀರಾ? ಯೋಚಿಸಿ ನೋಡಿರಿ. ಯಾಕೆ ನಿಮಗೆ ನಷ್ಟ? ಯಾಕೆ ನಿಮಗೆ ಸಮಸ್ಯೆ? ಯಾಕೆ ನೀವು ಕಟ್ಟಿದ ಹಣವನ್ನು ತೆಗೆದುಕೊಳ್ಳಲು ಆಗುತ್ತಿಲ್ಲ? ವಿದೇಶಕ್ಕೆ ಹೋಗಿ ಕೆಲಸ ಮಾಡಲು ಆಗುತ್ತಿಲ್ಲ? ಮೋಸ ಹೋಗಿದ್ದೀರಾ? ಯಾಮಾರಿ ಹೋಗಿದ್ದೀರಾ? ವಂಚನೆಗೆ ಒಳಗಾಗಿದ್ದೀರಾ? ದೇವರು ನಿಮ್ಮೊಂದಿಗೆ ಮಾತಾಡುತ್ತಿದ್ದಾರೆ. ದೇವರ ಸಮ್ಮುಖದಲ್ಲಿ ಕ್ಷಮಾಪಣೆ ಕೇಳಿ. ದೇವರ ಸಮ್ಮುಖದಲ್ಲಿ ಬೀಳುವುದು ಒಂದೇ ಮಾರ್ಗ. ದೇವರೇ ನಿಮ್ಮನ್ನು ಹಾದಿಯಿಂದ ಮೇಲೆತ್ತಬೇಕು. ನಿಮ್ಮ ಸಾಲಕ್ಕೆ ಒಂದು ಅಂತ್ಯ ಬರಬೇಕು. ನೀವು ನಷ್ಟವಾದದ್ದು ಮತ್ತೆ ನೀವು ಪಡೆಯಬೇಕೆಂದರೆ ಆತನ ಬಳಿ ಒಪ್ಪಿಸಿಕೊಡಬೇಕು. ನಾನು ಹೇಳಿದ ವಾಕ್ಯಗಳನ್ನೆಲ್ಲ ಓದಿ ನೋಡಿರಿ. ಕರ್ತನ ವಾಕ್ಯಗಳೆಲ್ಲ ನಮಗಾಗಿ ಹೇಳಲ್ಪಟ್ಟಂಥ ವಾಕ್ಯಗಳು. ಈ ಸತ್ಯವೇದದ ಪ್ರಕಾರ ನಾನು ಬುದ್ಧಿ ಇಲ್ಲದೆ ಮಾಡಿದೆ, ನನ್ನನ್ನು ಕ್ಷಮಿಸಿ ಎಂದು ನೀವು ಒಪ್ಪಿಸಿಕೊಡುವಾಗ ಕರ್ತನು ಕರುಣೆ ತೋರಿಸಿ ಮತ್ತೆ ನೀವು ಎದ್ದು ನಿಲ್ಲುವಂತೆ ಮಾಡುತ್ತಾರೆ. ಪ್ರಾರ್ಥಿಸೋಣವಾ? ನಮ್ಮ ಪ್ರೀತಿಯ ತಂದೆಯೇ, ಅಪ್ಪ, ಈ ಮಾತುಗಳ ಮೂಲಕ ನಿಮ್ಮ ಜನರೊಂದಿಗೆ ಮಾತಾಡಿದ್ದೀರಿ. ಎಷ್ಟೋ ಜನರು ವಂಚನೆಗೆ ಗುರಿಯಾಗಿಯೇ ವಂಚನೆ ಗುಂಪಿನಿಂದ ಬಾಧಿಸಲ್ಪಟ್ಟು ವಿದೇಶಕ್ಕೆ ಹೋಗದಂತೆ ಕಟ್ಟಿದ ಹಣವನ್ನು ಹಿಂತಿರುಗಿ ತೆಗೆದುಕೊಳ್ಳಲಾಗದೆ ದೇವರೇ ಚೀಟಿ ಕಟ್ಟಬೇಕು, ಕುಲುಕುವ ಚೀಟಿ ಕಟ್ಟಬೇಕು, ಬಡ್ಡಿಗೆ ಹಣ ಕೊಡಬೇಕು, ಈ ರೀತಿ ಯಾವುದೋ ಒಂದರ ಮೂಲಕ ಮೋಸ ಹೋಗಿ ಅಪ್ಪ ಬುದ್ಧಿ ಇಲ್ಲದೆ ಯೋಚಿಸದೆ ಮಾಡಿದ್ದರಿಂದ, ವಿಚಾರಿಸದೆ ಮಾಡಿದ್ದರಿಂದ, ತಿಳುವಳಿಕೆ ಹೃದಯ ಇಲ್ಲದೆ ಮಾಡಿದ್ದರಿಂದ, ಜ್ಞಾನ ಇಲ್ಲದೆ ಮಾಡಿದ್ದರಿಂದ ಅಪ್ಪ ಇಂದು ಸಿಕ್ಕಿಕೊಂಡಿದ್ದಾರಪ್ಪ. ಅಪ್ಪ ಇಕ್ಕಟ್ಟಿನಲ್ಲಿ ಇದ್ದಾರೆ. ಲಕ್ಷಾಂತರ ರೂಪಾಯಿಯನ್ನು ಕಳೆದುಕೊಂಡು ಆಸ್ತಿಯನ್ನು ಮಾರಿ, ಹೆಂಡತಿಯ ಒಡವೆಯನ್ನೆಲ್ಲ ಮಾರಿ, ಮಕ್ಕಳಿಗಾಗಿ ಸೇರಿಸಿಟ್ಟಂತ ಹಣವನ್ನು ಕಳೆದುಕೊಂಡು ಈ ರೀತಿ ಎಲ್ಲ ವಿಧದಲ್ಲೂ ನಷ್ಟವಾಗಿ ಎಷ್ಟೋ ಕುಟುಂಬದ ಜನರು ತವಕ ಪಡುತ್ತಿದ್ದಾರಪ್ಪ. ಈ ವಂಚಿಸುವ ಜನರ ಗುಂಪಿನ ಮಾತುಗಳನ್ನು ಕೇಳಿ ದೇವರೇ, ನಿಮ್ಮ ಸಮ್ಮುಖದಲ್ಲಿ ಕೂಡ ವಿಚಾರಿಸದೆ ಮಾಡಿದಂಥ ತಪ್ಪುಗಳನ್ನು ಅಪ್ಪ ನೀವು ಒಂದು ಬಾರಿ ಕ್ಷಮಿಸಿ. ಅಪ್ಪ ಇಂದು ನಷ್ಟದಲ್ಲಿ ನಿಂತಿದ್ದಾರೆ, ಕಣ್ಣೀರಿನಲ್ಲಿ ನಿಂತಿದ್ದಾರೆ ಅಪ್ಪ, ನಡುಬೀದಿಯಲ್ಲಿ ನಿಂತಿದ್ದಾರಪ್ಪ, ಹೋರಾಡುತ್ತಾ ಇದ್ದಾರಪ್ಪ. ಕಳೆದುಕೊಂಡ ಎಲ್ಲದನ್ನು ಅವರು ಮತ್ತೆ ಪಡೆಯಲು ಅಪ್ಪ ನೀವು ಅವರಿಗೆ ಸಹಾಯ ಮಾಡಿರಿ ಅಪ್ಪ. ದಾವೀದನು ನಷ್ಟಪಡಿಸಿಕೊಂಡಿದ್ದನ್ನೆಲ್ಲ ಮತ್ತೆ ಕೊಟ್ಟಂತ ದೇವರು ನೀವು ಅಪ್ಪ. ಈ ಜನರನ್ನು ನೀವು ನೆನೆಸಿ ಆಶೀರ್ವದಿಸಬೇಕಾಗಿ ಪ್ರಾರ್ಥಿಸುತ್ತೇವೆ ಅಪ್ಪ. ಪ್ರಾರ್ಥಿಸುತ್ತಿರುವಂತ ಜನರನ್ನು, ಅವರ ಕುಟುಂಬಗಳನ್ನು ನೀವು ಆಶೀರ್ವದಿಸಿ ಅವರನ್ನು ಅಭಿವೃದ್ಧಿಗೆ ತನ್ನಿರಿ. ಕಳೆದುಕೊಂಡದ್ದೆಲ್ಲವನ್ನು ನೀವು ಮತ್ತೆ ಕೊಟ್ಟು ಆಶೀರ್ವದಿಸಿರಿ ಅಪ್ಪ. ಒಪ್ಪಿಸಿಕೊಟ್ಟ ಎಲ್ಲರಿಗೂ ನೀವು ಸಹಾಯ ಮಾಡಿದ್ದೀರಿ ಎಂದು ನಾವು ನಂಬುತ್ತೇವೆ. ನಿಮ್ಮ ಪ್ರೀತಿಯ ಹಸ್ತದಲ್ಲಿ ಒಪ್ಪಿಸಿಕೊಟ್ಟು ನಾವು ಪ್ರಾರ್ಥಿಸುತ್ತೇವೆ. ದೇವರಾಗಿರುವ ಕರ್ತನು ನೀವು ಜವಾಬ್ದಾರಿ ತೆಗೆದುಕೊಂಡಿದ್ದಕ್ಕಾಗಿ ವಂದನೆ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ, ಆಮೆನ್. ಪ್ರಿಯರಾದವರೇ, ಈ ದಿನದ ಕಾರ್ಯಕ್ರಮ ನಿಮಗೆ ಆಶೀರ್ವಾದವಾಗಿತ್ತೆಂದು ನಾವು ನಂಬುತ್ತೇವೆ. ನೀವು ಹೊಂದಿಕೊಂಡಂಥ ಮೇಲುಗಳನ್ನು, ಆಶೀರ್ವಾದಗಳನ್ನು ನಮಗೆ ತಿಳಿಯಪಡಿಸಲು ಮರೆಯಬೇಡ್ರಿ. ನಿಮ್ಮ ಪ್ರಾರ್ಥನಾ ಮನವಿಗಳು ಏನೇ ಆಗಿದ್ದರೂ ಅದನ್ನು ದೂರವಾಣಿಯ ಮೂಲಕ, ಇಮೇಲ್ ಮೂಲಕ ನಮಗೆ ತಿಳಿಯಪಡಿಸಿರಿ. ನಿಮಗಾಗಿ ಪ್ರಾರ್ಥಿಸಿ ಆಲೋಚನೆ ಕೊಡಲು ಸಹೋದರ ಮೋಹನ್ ಸಿ ಲಾಜರಸ್ ಅವರು ಮತ್ತು ದೇವರ ಸೇವಕರುಗಳು ಸಿದ್ಧರಾಗಿದ್ದಾರೆ. ಶನಿವಾರ ಮತ್ತು ಭಾನುವಾರ ಪ್ರಸಾರವಾಗುವ ಪ್ರಾರ್ಥಿಸೋಣ ಬನ್ನಿ ಕಾರ್ಯಕ್ರಮವನ್ನು ನೋಡಲು ಮರೆಯಬೇಡ್ರಿ. ಪುನಃ ಮುಂದಿನ ವಾರ ಇದೇ ಕಾರ್ಯಕ್ರಮದಲ್ಲಿ ಇದೇ ಸಮಯದಲ್ಲಿ ಸಂಧಿಸೋಣ. ಅದುವರೆಗೂ ದೇವರ ಕೃಪೆ ನಿಮ್ಮೊಂದಿಗಿರಲಿ. For further details and prayer support, Jesus Redeems Ministries, Nalamavadi, Thoothukudi District, 628211. Our phone number 08035454545. God bless you.